ಅಮ್ಮ ನನಗಂತೂ ನಕ್ಕು ನಕ್ಕು ಸಾಕಾಗೋಯ್ತು. ಎಷ್ಟು ದಿನ ಆಗಿತ್ತಲ್ವಾ ಇಷ್ಟು ನಕ್ಕು. ಈ ತರ ಎಲ್ಲ ಆಗುತ್ತೆ ಅಂತ ನಾನಂತೂ ಅನ್ಕೊಂಡೇ ಇರ್ಲಿಲ್ಲಮ್ಮ. ಹೌದು ಕಣೆ, ನನಗೂ ಹಾಗೆ ಅನ್ನಿಸ್ತಾ ಇದೆ. ಯಾಕೆ ಹೇಳು, ಇಷ್ಟು ದಿನ ಗೀತಾ ಮೆರಿತಾ ಇದ್ಲಲ್ಲ ಏನೋ ಮಹಾ ಅಂತ, ಆ ಥರ ಇನ್ಮೇಲೆ ಅವಳು ಮೆರಿಯೋ ಹಾಗೆ ಇಲ್ಲ ಕಣೆ. ಯಾಕೆಂದ್ರೆ ಅವಳ ಅಣ್ಣನ ಸಂಸಾರ ಬೀದಿಗೆ ಬಿದ್ದ್ಬಿಡ್ತಲ್ಲ. ಇನ್ನು ಬೀದಿಗೆ ಬಿದ್ದಿಲ್ಲಮ್ಮ. ಎಷ್ಟು ಸಲ ಇದೇ ತರ ಅನ್ಕೊಂಡಿದ್ಯಾ ನೀನು. ಆದ್ರೆ ಆ ಗೀತಾ ಇರೋವರೆಗೂ ಈ ತರ ಏನೂ ಆಗಲ್ಲ. ನಿನ್ ತಲೆ, ನಿನಗಿನ್ನೂ ವಿಷಯ ಸರಿಯಾಗಿ ಗೊತ್ತಿಲ್ಲ ಪಿಂಕಿ. ಅವರಿಬ್ಬರು ಸಂಸಾರ ಹಾಳಾಗಿ ಹೋಯ್ತು ಕಣೆ. ಏನ್ ಮಾಡಿದ್ರು ಸರಿ ಹೋಗಲ್ಲ. ಇಬ್ರು ಒಂದಾಗಲ್ವಾ? ಇದೇ ನಮ್ಮ ಹೀಗೆ ಹೇಳ್ತಾ ಇದೀಯಾ? ಅವರಿಬ್ರು ಒಂದಾಗದೆ ಎಲ್ಲಿಗೆ ಹೋಗ್ತಾರೆ? ನಾನು ಇನ್ನೊಂದು ವಿಷಯ ನಿನಗೆ ಹೇಳಿಲ್ಲ ಕಣೆ ಪಿಂಕಿ. ನೀ ನನಗೆ ಹೇಳಿದ್ಯಲ್ಲ, ಆ ಸೀನಾ ಯಾವುದೋ ಹೆಂಗಸಿನ ಜೊತೆ ಇದ್ದ ಅಂತ. ಆ ವಿಷಯ ತಗೊಂಡು ಹೋಗಿ ನಾನು ಮಂಗಳನ ಕಿವಿಗೆ ಊದ್ಬಿಟ್ಟೆ. ಅವಳ ತಲೆ ಮೊದಲೇ ಮೊಸರು ಕಡೆಗೆ ಆಗಿತ್ತು. ನಾನು ವಿಷಯ ಹೇಳೋದಿಕ್ಕೂ ಅವಳ ತಲೆ ಕೆಟ್ಟಿದ್ದಿಕ್ಕೂ ಎಲ್ಲ ಸೇರ್ಕೊಂಡು ಸಖತ್ತಾಗಿ ಜಗಳ ಆಡ್ಬಿಟ್ಲು ಸೀನನ್ ಜೊತೆ. ಹೌದಾ? ಹಾಗಾಯ್ತಾ? ಹಾಗಿದ್ರೆ ಈ ವಿಷಯ ಗೀತನ ಮುಟ್ಟಿರತ್ತೆ. ಅವಳಿಗೆ ವಿಷಯ ಗೊತ್ತಿದ್ದಿದ್ರೆ ನಿನ್ನ ಹತ್ರ ಹೇಳ್ತಿರ್ಲಿಲ್ವಾ? ಇಲ್ಲಮ್ಮ, ಅವಳು ಎಲ್ಲ ವಿಷಯನೂ ನನ್ನ ಹತ್ರ ಹೇಳಲ್ಲ. ಕೆಲವೊಂದು ವಿಷಯನ ನನ್ನಿಂದ ಮುಚ್ಚಿಡ್ತಾಳೆ. ಅವಳಿಗಿನ್ನೂ ವಿಷಯ ಗೊತ್ತಾಗಿರಲ್ಲ ಕಣೆ ಪಿಂಕಿ. ಗೊತ್ತಾದ್ರೂ ಏನು ಪ್ರಾಬ್ಲಮ್ ಇಲ್ಲ. ಯಾಕೆ ಹೇಳು, ಇವತ್ತು ಬೆಳಿಗ್ಗೆ ಆ ಮಂಗ್ಲ ಕೈ ಬೀಸ್ಕೊಂಡು ದಡ ಅಂತ ಎಲ್ಲಿಗೆ ಹೋಗ್ತಾ ಇದ್ಲು. ಎಲ್ಲಿಗೆ ಅಂತ ಕೇಳಿದಕ್ಕೆ ಸೀನನ್ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳಿದ್ಲು. ಏನು, ಮಂಗ್ಲಕ್ಕ ಪೊಲೀಸ್ ಸ್ಟೇಷನ್ಗೆ ಹೋದ್ರಾ? ಪಿಂಕಿ 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 ಪಿಂಕಿ, ಪಿಂಕಿ ಏನೈತೆ? ಮಾತಾಡೆ ಪಿಂಕಿ. ಅಯ್ಯೋ, ಇದೇನಿದು ಲೈನಲ್ಲಿದ್ದಾಳೆ, ಮಾತಾಡ್ತಾನೆ ಇಲ್ಲ. ಇಷ್ಟೊತ್ತಿಗೆ ಮಂಗಳ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತಾಳೆ. ಪೊಲೀಸ್ ಜೀಪ್ ಬಂದಿದ್ದ ಸೌಂಡೇ ಕೇಳಿಸ್ತಿಲ್ವಲ್ಲ. ಈಗಲೂ ಆಗ್ಲೋ ಬರ್ಬೋದು, ನೋಡೋಣ. ಏನಂದೆ ಇವಾಗ್ಲೇ ನೀನು? ನಾನೇನಂದೆ? ನಾನೇನು ಅನ್ಲಿಲ್ವಲ್ಲ. ಯಾಕೆ ಸುಳ್ಳು ಹೇಳ್ತೀಯಾ? ಈಗಷ್ಟೇ ಅದೇನೋ ಮಂಗಳತ್ಗೆ ಪೊಲೀಸ್ ಸ್ಟೇಷನ್ ಅಂತಿದ್ದೆ, ಏನಂತ ಹೇಳು. ಇಲ್ಲ ಗೀತಾ, ನಾನೇನು ಹೇಳ್ತಾ ಇರ್ಲಿಲ್ಲ. ನೋಡು, ಏನೇನೋ ಹೇಳಿ ಇವಾಗ ವಿಷಯ ಡೈವರ್ಟ್ ಮಾಡಕ್ ಹೋಗ್ಬೇಡ. ಯಾರ ಹತ್ರ ಮಾತಾಡ್ತಿದ್ದೆ, ಏನ್ ವಿಷಯ ಅಂತ ಪ್ಲೀಸ್ ಹೇಳು. ನಾನು ಅಮ್ಮನ ಜೊತೆ ಮಾತಾಡ್ತಿದ್ದೆ. ನಿಮ್ಮಮ್ಮ ಹತ್ರ ಮಾತಾಡ್ತಿದ್ಯಾ ಅಂದ್ರೆ ಅಣ್ಣ ಅತ್ತಿಗೆ ವಿಷಯನೇ ಇರುತ್ತೆ. ಏನು ಅಂತ ಹೇಳು ಪ್ಲೀಸ್. ಹೇಳ್ತೀನಿ, ಆದರೆ ನೀನು ಟೆನ್ಷನ್ ಮಾಡ್ಕೋಬಾರ್ದು. ಅದು ನಾನು ಅಮ್ಮನ ಹತ್ರ ಫೋನಲ್ಲಿ ಮಾತಾಡ್ತಿದ್ದೆ. ಸೀನಣ್ಣ ಯಾವುದೋ ಹೆಂಗಸಿನ ಸವಾಸ ಮಾಡಿದ್ದಾರೆ, ಮಂಗಳಕ್ಕನ ಜೀವನ ಹಾಳು ಮಾಡ್ತಾ ಇದ್ದಾರೆ ಅಂತ. ಅದನ್ನ ಮಂಗಳಕ್ಕ ಕೇಳಿಸ್ಕೊಂಡಿದ್ದಾರೆ. ರೆಡಿಯಾಗಿ ಎಲ್ಲೋ ಹೋಗ್ತಿದ್ರಂತೆ. ಅಮ್ಮ ಎಲ್ಲಿಗೆ ಹೋಗ್ತಿದೀಯ ಅಂತ ಕೇಳಿದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ರಂತೆ. ಇದನ್ನೆಲ್ಲ ಕೇಳಿ ನನಗೂ ತುಂಬಾ ಬೇಜಾರಾಯ್ತು ಗೀತಾ. ನೀನು ಯಾಕೆ ನಿಮ್ಮ ಅಮ್ಮನ ಹತ್ರ ಅಣ್ಣನ ಬಗ್ಗೆ ಆ ಥರ ಎಲ್ಲ ಹೇಳೋದಕ್ಕೆ ಹೋದೆ? ಅಲ್ಲಿ ಅಂಗಡಿಲಿ ನಡೆದಿರೋದೇ ಬೇರೆ, ನಾವೆಲ್ಲರೂ ತಿಳ್ಕೊಂಡಿರೋದೇ ಬೇರೆ, ಗೊತ್ತಾ ನಿನಗೆ? ಗೀತಾ, ಎಲ್ಲ ತಂಗಿಯಂದಿರು ಅಣ್ಣಂದಿರನ್ನ ವಹಿಸ್ಕೊಂಡೇ ಮಾತಾಡೋದು. ಆದರೆ ನಿಮ್ಮಣ್ಣ ಹಾಗಲ್ಲ, ದಾರಿ ತಪ್ಪಿದ್ದಾರೆ. ಅವ್ರನ್ನ ವಹಿಸ್ಕೊಂಡು ಮಾತಾಡ್ತೀಯಲ್ಲ. ನಾನು ಅವನ್ನ ವಹಿಸ್ಕೊಂಡು ಮಾತಾಡ್ತಿಲ್ಲ ಪಿಂಕಿ. ನಿಜವಾಗ್ಲೂ ಅಲ್ಲಿ ನಡೆದಿರೋದೇ ಬೇರೆ, ನಾವೆಲ್ಲರೂ ಅನ್ಕೊಂಡಿರೋದೇ ಬೇರೆ. ಪೂರ್ತಿ ವಿಷಯ ಗೊತ್ತಿಲ್ಲದೆ ನಾವು ಸುಮ್ಮನೆ ಏನೋ ಮಾತಾಡಕ್ಕೆ ಹೋಗ್ಬಾರ್ದು. ನೋಡೀಗ ನಿಮ್ಮ ಅಮ್ಮನ ಹತ್ರ ಹೇಳಿರೋ ವಿಷಯ ಮಂಗಳಕ್ಕೆ ಕಿವಿಗೆ ಬಿದ್ದಿದೆ. ಅವರು ಪೊಲೀಸ್ ಸ್ಟೇಷನ್ಗೆ ಹೊರಟಿದ್ದಾರೆ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ. ಯಾಕೆ ಬೇಕಿದೆಲ್ಲ? ಸೀನಣ್ಣ ಹೀಗೆ ಮಾಡ್ತಿದ್ದಾರೆ ಅಂತ ಹೇಳಿದ್ವಿ.
ಆದರೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಅಂತ ನಾನಾಗಲಿ ಇಲ್ಲ ನಮ್ಮಮ್ಮ ಆಗಲಿ ಹೇಳಿದ್ವಾ? ಮಂಗಳಕ್ಕ ಏನು ಚಿಕ್ಕ ಮಗುನ? ಅವ್ರಿಗೇನು ಅರ್ಥ ಆಗಲ್ವಾ? ಅಲ್ಲ ಗೀತಾ, ಅಲ್ಲಿ ನಡೆದಿದ್ದೇ ಬೇರೆ, ನೀನು ಅನ್ಕೊಂಡಿದ್ದೇ ಬೇರೆ ಅಂತ ಹೇಳ್ತಿದೀಯಲ್ಲ, ಅಲ್ಲಿ ನೋಡಿದ್ದು ನಾನಾ ಇಲ್ಲ ನೀನಾ? ನಿನ್ಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ಯಾರಾದರೂ ಬಂದು ಈ ಥರ ಹೇಳಿದ್ರೆ ಸಂಸಾರನ ಸರಿ ಮಾಡೋದಕ್ಕೆ ಹೇಳೋದು ಗೀತಾ, ಹಾಳು ಮಾಡೋದಕ್ಕಲ್ಲ. ಎಲ್ಲ ಬಿಟ್ಟು ನಿನ್ನ ಹತ್ರ ಮಾತಾಡ್ತಾ ನಿಂತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಅಲ್ಲಿ ಏನಾಗ್ತಿದ್ಯೋ ಏನೋ. ಹಲೋ ಅದಕ್ಕೆ ಪ್ರಣತಿ, ಅತ್ಗೆ ಎಲ್ಲಿದ್ದಾರೆ? ಅಲ್ಲಿದ್ರೆ ಅವ್ರಿಗೊಂಚೂರು ಫೋನ್ ಕೊಡು. ಯಾಕತ್ಗೆ? ಯಾಕೆ ಗಾಬರಿಲಿದ್ದೀರಾ? ಏನಾಯ್ತು? ಅದೆಲ್ಲ ಆಮೇಲೆ ಹೇಳ್ತೀನಿ ಕಣೆ. ಅತ್ಗೆ ಇದಾರಾ ಇಲ್ವಾ ಅಲ್ಲಿ? ಆಗ್ಲೇ ಮನೆಯಿಂದ ಹೊರಗಡೆ ಹೋದ್ರು. 20 ಮಿನಿಟ್ಸ್ ಆಯ್ತು. ನಿಂಗೆ ತಲೆ ಇದೆಯೇನೆ? ಅವ್ರನ್ನ ಯಾಕೆ ಕಳಿಸ್ಕೊಟ್ಟೆ? ಯಾಕೇನಾಯ್ತು? ಏನಾದರೂ ಆಗಿರ್ಲಿ, ನೀನು ಅವ್ರನ್ನ ಕಳಿಸ್ಬಾರ್ದಿತ್ತು ಕಣೆ. ಇಲ್ಲೇ ಮಾಮೂಲಿಯಾಗಿ ಹೋಗ್ತಿದ್ದಾರೆ ಅನ್ಕೊಂಡೆ. ನಾನು ಕೇಳ್ದೆ ಎಲ್ಲಿ ಹೋಗ್ತಿದ್ದೀರಾ ಅಂತ. ಏನೋ ಅರ್ಜೆಂಟ್ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟೋದ್ರು. ಅವ್ರು ಯಾರು ಫೋನ್ನು ಎತ್ತಾ ಇಲ್ಲ. ನಾವು ಏನೋ ಅನ್ಕೋತಿದ್ರೆ ಇನ್ನೇನೋ ಆಗ್ತಿದೆ ಕಣೆ. ಈಗ ಏನಾಯ್ತು ಅಂತ ಯಾಕೆ ಟೆನ್ಷನಲ್ಲಿದ್ದೀರಾ? ಇನ್ನೇನೇ ಆಗೋದು ಬಾಕಿ ಇದೆ. ಅಣ್ಣನ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೊರಟಿದ್ದಾರೆ. ಏನೋ ಕಂಪ್ಲೇಂಟ್ ಕೊಡಕ್ ಹೋಗಿದ್ದಾರಾ? ಹೌದು ಕಣೆ. ಬೆಳಗ್ಗೆನೆ ಎಲ್ಲೋ ಹೋಗ್ತಾ ಇದ್ರು. ನಾನು ಎಲ್ಲಿಗೆ ಅಂತ ಕೇಳಿದೆ. ನನ್ನ ಜೀವನ ಸರಿ ಮಾಡ್ಕೊಳಕ್ಕೆ ಅಂತ ಹೇಳಿದ್ರು. ಕೋಪದಲ್ಲಿದ್ರು. ಆದ್ರೆ ನಾನೇನು ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ. ಮನೇಲಿ ಕೂತ್ ಬೋರ್ ಆಗಿರುತ್ತಲ್ವಾ, ಹೊರಗೆ ಹೋಗಿ ಬರ್ತಾರೆ ಅಂತ ಅನ್ಕೊಂಡೆ. ಆದ್ರೆ ಈ ಇಂಟೆನ್ಷನ್ ಹೋಗಿದ್ದಾರೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಬಿಡು, ಇವಾಗ ಅದನ್ನೆಲ್ಲ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಏನೂ ಸೊಲ್ಯೂಷನ್ ಸಿಗಲ್ಲ. ಇವಾಗ ನೀನೇನ್ ಮಾಡ್ಬೇಕು ಗೊತ್ತಾ? ಬಾಬಂಗ್ ಫೋನ್ ಮಾಡಿ ಹೇಳ್ತೀನಿ ರೀ. ಬೇಡ ಕಣೆ, ಅಣ್ಣಂಗೆ ವಿಷಯ ಗೊತ್ತಾದ್ರೆ ಇನ್ನೂ ಕೋಪ ಮಾಡ್ಕೋತಾನೆ. ಇನ್ನೂ ಕೆಡುತ್ತೆಲ್ಲ. ಸರಿ, ಏನ್ ಮಾಡೋದು? ನೀವೇನಾದ್ರೂ ಐಡಿಯಾ ಹೇಳಿ. ಮೊದಲು ಮನೆಯಿಂದ ಹೊರಡು. ಅದಕ್ಕೆ ಎಲ್ಲಿದ್ದಾರೆ ಅಂತ ಹುಡುಕು. ಅವ್ರೇನಾದ್ರೂ ಸಿಕ್ಕಿದ್ರೆ ಕರ್ಕೊಂಡು ಸೀದಾ ಮನೆಗೆ ಬಾ. ಸರಿ ಅದಕ್ಕೆ, ನಾನು ಈಗಲೇ ಹೊರಡ್ತೀನಿ. ಆಮೇಲೆ ಅಲ್ಲಿ ಜಲ್ಜಕ್ಕ ಏನಾದರೂ ಕೇಳಿದ್ರೆ ಅವ್ರಿಗೆ ಏನು ಹೇಳಕ್ ಹೋಗ್ಬೇಡ, ಗೊತ್ತಾಯ್ತಾ? ನಾನಿವಾಗ ಹೊರಡ್ತಿದ್ದೀನಿ ಕಣೆ. ಓಕೆ ಅದಕ್ಕೆ. ಆಯ್ತು, ಬಾಯ್. ಅತ್ಗೆ ಯಾಕತ್ಗೆ ಮಾತಾಡ್ತಿಲ್ಲ? ನಿಮ್ಮ ನಾದ್ನಿ ಹತ್ರನೂ ಮಾತಾಡಲ್ವಾ ನೀವು? ಒಬ್ರಿಗೆ ಹತ್ರ ಆಗೋದಕ್ಕೆ 100 ಕಾರಣಗಳಿರ್ತಾವಂತೆ. ಆದರೆ ದೂರ ಆಗೋದಕ್ಕೆ ಈ ಥರ ಯಾವ ಕಾರಣನೂ ಬೇಕಾಗಿಲ್ಲ ಅಲ್ವಾ? ಮದುವೆ ಅಂದರೆ ಬರೀ ಒಂದು ಗಂಡು ಹೆಣ್ಣಿನ ಸಂಬಂಧ ಅಲ್ಲ ಕಣೆ. 2 ಕುಟುಂಬಗಳ ಮಧ್ಯೆ ಇರುವಂಥ ಸಂಬಂಧ. ಕಷ್ಟ ಬರಲಿ ಸುಖ ಬರಲಿ, 2 ಕುಟುಂಬಗಳು ಸಮನಾಗಿ ಹಂಚ್ಕೋಬೇಕು ಅದನ್ನು. ಆದರೆ ನನ್ನ ಜೀವನ ನೋಡು, ಬೀದಿ ಕರ್ಕೊಂಬಂದು ನಿಲ್ಸಿದೆ. ಬೀದಿ ಜೀವನ, ಬೀದಿ ಜಗಳ. ಅಂಥದ್ದು ಏನೂ ಆಗಿಲ್ಲ ಅತ್ಗೆ. ನೀವು ಯಾಕೆ ಹಂಗೆ ಅನ್ಕೋತೀರಾ ಹೇಳಿ? ಈಗಲೂ ನಿಮ್ಮ ಕಷ್ಟಕ್ಕೆ ಸುಖಕ್ಕೆ ನಾವು ನಿಮ್ಮ ಜೊತೆಗೆ ಇರ್ತೀವಿ. ನನ್ನ ಮಾತು ಕೇಳಿ, ನನ್ನ ಜೊತೆಗೆ ಮನೆಗೆ ಬನ್ನಿ ಪ್ಲೀಸ್. ನಾನು ಬರಲ್ಲ ಕಣೆ. ಯಾಕೆ ಬರಬೇಕು ಆ ಮನೆಗೆ ಹೇಳು? ಆ ಮನೇಲಿ ಮಂಗಳ ಇನ್ನ ಬರೀ ನೆನಪು ಮಾತ್ರ. ನಿಮ್ಮ ಅಣ್ಣ ಅವಳನ್ನ ಕರ್ಕೊಂಬಂದು ಪ್ರತಿಷ್ಠಾಪನೆ ಮಾಡ್ತಾರಲ್ಲ, ನಾನು ಯಾಕೆ ಬರ್ಬೇಕು ಹೇಳು? ಹಾಗೆಲ್ಲ ಏನೂ ಆಗಲ್ಲ ಅತ್ಗೆ. ಹಾಗಾಗೋದಕ್ಕೆ ನಾನು ಬಿಡೋದು ಇಲ್ಲ. ನೋಡಿ, ನಿಮ್ಮಷ್ಟಕ್ಕೆ ನೀವೇ ಏನೇನೋ ಯೋಚನೆ ಮಾಡಬೇಡಿ. ಮನೆಗೆ ಹೋಗೋಣ ನಡೀರಿ. ಆಮೇಲೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ನಿಮಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡಲ್ಲ. ಇಷ್ಟು ದಿನ ಏನು ಮಾಡ್ತಾ ಇದ್ದೆ? ಇವಾಗ ಅನ್ಯಾಯ ಆಗಕ್ಕೆ ಬಿಡಲ್ಲ ಅಂತ ಹೇಳ್ತಿದ್ಯಲ್ಲ. ನಾನು ಮನೆ ತನಕ ಬಂದು ಅಣ್ಣಂಗೆ ಬುದ್ಧಿ ಮಾತು ಹೇಳೇ ಹೋಗಿರೋದು. ನಿಮಗೆ ಕಷ್ಟ ಅಂತ ಬಂದಾಗ ನಾನು ಯಾವಾಗ ಇರಲಿಲ್ಲ ಹೇಳಿ? ಬನ್ನಿ ಅದಕ್ಕೆ ಹೋಗೋಣ. ನಾನು ಬರಲ್ಲ ಕಣೆ. ನನ್ನ ಬಲವಂತ ಮಾಡಿ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ಯಲ್ವಾ? ನೀನು ಎಷ್ಟೇ ಹೋಗೋರ್ದು ನಾನು ಬರಲ್ಲ ಅಷ್ಟೇ. ಯಾಕದಕ್ಕೆ ಬರಲ್ಲ? ಮನೇಲಿ ಕೂತ್ಕೊಂಡು ಮಾತಾಡಿ ಸಮಸ್ಯೆನ ಬಗೆಹರಿಸ್ಬೋದು ತಾನೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಊರವ್ರ ಮುಂದೆ ಮರ್ಯಾದೆ ತೆಕ್ಕೋಬೇಕಾ? ನಿಮ್ಮೊಂದು ವಿಷಯ ಗೊತ್ತಾ? ಹೆಣ್ಣು ಯಾವಾಗ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಾಳೆ ಅಂತ, ಅವಳು ತನ್ನ ಸಂಸಾರನ ಸರಿ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಸೋತಾಗ ಬೇರೆ ದಾರಿ ಇಲ್ಲದೆ ಪೊಲೀಸ್ನವ್ರ ಮುಂದೆ ಹೋಗಿ ಕೂತ್ಕೋತಾಳೆ. ಪ್ರೀತಿ ಸೋತಾಗ್ಲೆ ಪೊಲೀಸು ಕಾನೂನು ಎಲ್ಲ ನೆನಪಾಗೋದು.
ಎಷ್ಟು ವಿಚಿತ್ರ ಅಲ್ವಾ ಜೀವನ. ಅದಕ್ಕೆ ನಿಮ್ಮ ಸಂಸಾರ ಇನ್ನೂ ಆ ಮಟ್ಟಕ್ಕೆ ಹೋಗಿಲ್ಲ. ಇದೆಲ್ಲದರ ಅವಶ್ಯಕತೆನೇ ಇಲ್ಲ. ಈ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೂತ್ಕೊಳ್ಳೋದು ಯಾವ ನ್ಯಾಯ ಹೇಳಿ? ಇನ್ನು ಪೊಲೀಸ್ ಸ್ಟೇಷನ್ಗೆ ಹೋಗಿರೋ ಸಂಸಾರದ ಸಮಸ್ಯೆಗಳೆಲ್ಲ ಯಾವುದು ಬಗೆಹರಿದಿಲ್ಲ, ಇನ್ನೂ ಹಾಳಾಗಿದೆ ಅಷ್ಟೇ. ಈಗ ತಾನೇ ಏನ್ ಸರಿ ಇದೆ ಹೇಳು? ಎಲ್ಲ ಹಾಳಾಗೋಗಿದೆ. ನೋಡೋಣ, ಕೊನೆ ಪ್ರಯತ್ನ ಮಾಡ್ತೀನಿ. ಏನು ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ನೀವು ರಸ್ತೆಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇರಕ್ಕಾಗಲ್ಲ. ನಡೀರಿ, ಮನೆಗೆ ಹೋಗೋಣ. ನಾನು ಬರಲ್ಲ ಅಂದ್ರೆ ಬರಲ್ಲ ಕಣೆ. ಅದಕ್ಕೆ ನನ್ನ ಮಾತಿಗೊಂಚೂರು ಬೆಲೆನೇ ಇಲ್ವಾ? ಬನ್ನಿ ಅತ್ತಿಗೆ, ನೀವು ಬಿಡಿ, ಬನ್ನಿ. ನೀವು ಬಲವಂತ ಮಾಡ್ಬೇಡ, ಬಿಡು. ಏನದಕ್ಕೆ ಮಾಡಿರೋ ಕೆಲಸ ನೀವು? ಸ್ವಂತ ಗಂಡನ ವಿರುದ್ಧ ಹೋಗ್ಬಿಟ್ಟು ಯಾರಾದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಾ? ಅಲ್ಲ, ಅಣ್ಣನ ಕೂರಿಸ್ಕೊಂಡು ವಿಷಯ ಏನು ಅಂತ ಮಾತಾಡಿ ಬಗೆಹರಿಸ್ಕೋಬೋದು ತಾನೆ. ಅದು ಬಿಟ್ಟು ನೀವು ಕಂಪ್ಲೇಂಟ್ ಕೊಟ್ರೆ ಎಲ್ಲ ಸರಿ ಹೋಗುತ್ತಾ? ಕೂರ್ಸ್ಕೊಂಡು ಮಾತಾಡೋಕ್ಕೆ ಏನೇ ಉಳ್ದಿದೆ ಗೀತಾ? ಬೇರೆ ಹೆಣ್ಣಿನ ಸಹವಾಸ ಮಾಡಿದವ್ರಿಗೆ ಕಟ್ಕೊಂಡು ಹೆಂಡತಿ ಮಾತಾಗ್ಲಿ, ಅಕ್ಕ ತಂಗಿರ ಮಾತಾಗ್ಲಿ ಯಾವುದು ರುಚಿ ಹತ್ತಲ್ಲ. ನಾನು ಬೇಕಾದಷ್ಟು ಗಲಾಟೆ, ರಂಪ ರಾದಂತ ಎಲ್ಲ ಮಾಡಿದೆ, ಆದರೆ ಏನು ಪ್ರಯೋಜನ ಇಲ್ಲ. ಎಲ್ಲಿವರೆಗೂ ಹೀಗೆ ತಡ್ಕೊಂಡಿರಲಿ ಹೇಳು? ದಾರಿ ತಪ್ಪಿರೋ ಗಂಡನ ಜೊತೆ ಸಂಸಾರ ಮುಂದುವರಿಸ್ಕೊಂಡು ಹೋಗೋದು ಕಷ್ಟ ಕಣೆ. ಈಗ ನೀನೇ ಹೇಳು, ಲಕ್ಕಿ ಏನಾದರೂ ಬೇರೆ ಹೆಣ್ಣಿನ ಸಹವಾಸ ಮಾಡಿ ನಿನ್ಗೆ ಆ ವಿಷಯ ಎಲ್ಲ ಗೊತ್ತಾದ್ರೂ ಸಹ ನಿನ್ ಸಂಸಾರನ ಹೀಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದೆಯಾ? ಹಾಗಾಗುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ ಅದಕ್ಕೆ. ಆದರೆ ಇನ್ನೊಬ್ರು ಬಂದು ನಿಮ್ಮ ಗಂಡ ಹೀಗೆ ಅಂತ ಹೇಳಿದಾಗ ನೀವು ಹೀಗೆ ಅಂತ ನಿರ್ಧಾರ ಮಾಡಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು. ತಾಳ್ಮೆಯಿಂದ ಇರ್ಬೇಕಲ್ವಾ ನೀವು? ಅಣ್ಣನ ವಹಿಸ್ಕೊಂಡು ನಾನು ಮಾತಾಡ್ತಿದ್ದೀನಿ ಅಂತ ಅನ್ಕೋಬೇಡಿ ಅತ್ಗೆ. ಯಾರಾದ್ರೂ ನನ್ನ ಹತ್ರ ಬಂದು ನಿಮ್ಮ ಗಂಡ ಹೀಗೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು ನಾನೇನು ಏಕಾಏಕಿ ಅದನ್ನ ನಂಬೋದಕ್ಕೆ ಹೋಗಲ್ಲ. ಮೊದಲು ಇದು ಹೌದೋ ಅಲ್ವೋ ಅಂತ ಪರೀಕ್ಷೆ ಮಾಡ್ತೀನಿ. ನನ್ನ ಕಣ್ಣಾರೆ ನಾನು ನೋಡಿದ್ರೆ ಮಾತ್ರ ನಂಬೋದಕ್ಕೆ ಸಾಧ್ಯ ಆಗೋದಲ್ವಾ? ಆಮೇಲೆನೆ ತಿದ್ದೋ ಪ್ರಶ್ನೆ. ಅದೂ ಆಗ್ಲಿಲ್ಲ ಅಂದ್ರೆ ದೇವ್ರು ಏನ್ ಬುದ್ಧಿ ಕೊಡ್ತಾನೆ ಹಾಗೆ ಮಾಡ್ತೀನಿ ಅದ್ಗೆ. ಈಗ ನಾನ್ ಮಾಡ್ತಿರೋದು ಅದನ್ನೇ. ಅಲ್ಲ ಅದ್ಕೆ, ಯಾರೋ ಮೂರನೇವ್ರು ಬಂದು ನಿಮ್ಮ ಹತ್ರ ನಿಮ್ ಗಂಡ ಈ ತರ ಯಾವ್ದೋ ಹೆಂಗ್ಸ್ ಜೊತೆ ಮಾತಾಡ್ತಿದ್ದಾರೆ, ನಗ್ತಾ ನಗ್ತಾ ಕಾರಲ್ಲಿ ಕೂರ್ಸ್ ಕಳ್ಸಿದ್ದಾರೆ ಅಂತ ಹೇಳಿದ ತಕ್ಷಣ ನೀವು ಅದನ್ನ ನಂಬಿ ಪೊಲೀಸ್ ಸ್ಟೇಷನ್ಗೆ ಹೊರಟು ನಿಂತಿದ್ದೀರಲ್ಲ, ಸರಿನಾ ಇದು? ಮತ್ತೆ ಎಲ್ಲಿವರೆಗೂ ಇದೆಲ್ಲ ನೋಡ್ಲಿ ಹೇಳು? ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡಿದ್ದು ನೋಡಿದೆ, ನನ್ನ ಅವಾಯ್ಡ್ ಮಾಡಿ ಆಚೆ ಕಡೆ ಹೋಗಿ ಮಾತಾಡಿದ್ದು ನೋಡಿದೆ, ಮನೆಗೆ ಲೇಟಾಗಿ ಬರೋದನ್ನ ನೋಡಿದೆ. ಅವ್ರು ಬೇರೆ ಯಾರೋ ಹೆಣ್ಣಿನ ಜೊತೆ ಇರೋದನ್ನ ನೋಡ್ದವ್ರು ಬಂದು ಹೇಳಿದ್ದಾರೆ. ಇದಕ್ಕಿಂತ ಬೇರೆ ಏನ್ ಬೇಕು ಹೇಳು? ಅಕ್ಕ, ನೀವು ಸರಿ ಕ್ರಾಸ್ ಚೆಕ್ ಮಾಡಿದೆ, ಅವರ ಮತ್ತೆ ಭಾವನ ಮಧ್ಯ ಏನಿದೆ ಅಂತ ತಿಳ್ಕೊಂಡೆ ಸ್ಟೇಷನ್ಗೆ ಹೋಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ಸರಿ, ಹೋದ್ರಿ ಅಂತಾನೆ ತಿಳ್ಕೊಳ್ಳಿ. ಹೋಗ್ಬಿಟ್ಟು ಏನ್ ಹೇಳ್ತೀರಾ? ನನ್ನ ಗಂಡಂಗೆ ಬೇರೆ ಹೆಂಗಸ್ ಜೊತೆ ಸಂಬಂಧ ಇದೆ ಅಂತ ಹೇಳ್ತೀರಾ? ಯಾರು ಅಂತ ಕೇಳ್ತಾರೆ. ಯಾರು ಅಂತ
ಸುಸ್ತಾಯ್ತಾ? ಒಂದು ಸಂಸಾರ ಇದ್ದಕ್ಕಿದ್ದ ಹಾಗೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಮುಕ್ಕಾಲು ಭಾಗ ಸಂಸಾರ ಹಾಳಾಯ್ತು ಅಂತಾನೆ ಅರ್ಥ. ಇನ್ನು ಕಾಲು ಭಾಗ ಉಳ್ದಿರತ್ತೆ. ದೇವ್ರ ದಯೆ, ದೇವ್ರು ನಮ್ಮ ಮೇಲೆ ಕರುಣೆ ತೋರಿಸಿದ್ರೆ ಅದು ಉಳ್ಕೊಳ್ಳುತ್ತೆ, ಇಲ್ಲ ಅಂದ್ರೆ ಅದು ಹಾಳು ಅಂತಾನೆ ಅರ್ಥ. ಹೌದು ಕಣೆ, ಎಲ್ಲ ಮುಗ್ದೋಯ್ತು. ಗೀತಾ, ತಮಾಷೆ ಮಾಡ್ತಿಲ್ಲ ತಾನೇ? ಛೇ, ಹೀಗಾಗಬಾರ್ದಾಗಿತ್ತು. ಮಂಗ್ಲಕ್ಕ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೇ ಬಿಟ್ರಾ? ಹಾಗಿದ್ರೆ ಇಷ್ಟೊತ್ತಿಗೆ ಸೀನಣ್ಣನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿರ್ತಾರೆ, ಸರಿಯಾಗಿ ಹೊಡೆದಿರ್ತಾರೆ. ಈಗ ಆಗಬಾರ್ದಾಗಿತ್ತು ಗೀತಾ. ನನಗಂತೂ ತುಂಬ ಬೇಜಾರಾಗ್ತಿದೆ. ಅಯ್ಯೋ, ನಾನು ಹೇಳ್ತಿರೋದೇ ಬೇರೆ, ನೀನು ಅನ್ಕೋತಿರೋದೇ ಬೇರೆ ಕಣೆ. ನೀನು ಹೇಳ್ದಂಗೆ ಏನೂ ನಡೆದಿಲ್ಲ. ಅದಕ್ಕೆ ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಪ್ರಣತಿಗೆ ಫೋನ್ ಮಾಡಿ ಹೇಳಿದ ತಕ್ಷಣ ಅವ್ರನ್ನ ಹುಡ್ಕೊಂಡು ಹೊರಟೆ. ಅಲ್ಲೇ ಹೊರಗೆ ನಿಂತಿದ್ರು, ಬಸ್ಸು ಆಟೋ ಸಿಗುತ್ತಾ ಅಂತ ಕಾಯ್ತಿದ್ರು. ಅಕಸ್ಮಾತ್ ಸಿಕ್ಕಿದ್ದಿದ್ರೆ ಹೋಗಿ ಕಂಪ್ಲೇಂಟು ಕೊಡ್ತಿದ್ರೇನೋ, ಆದರೆ ಹಾಗಾಗಿಲ್ಲ ಅಂತ ನನಗೆ ಹೇಳಕ್ಕೆ ಹೊರಟಿರೋದು. ನೀನು ಏನೇನೋ ಅನ್ಕೋತಿದ್ಯಾ. ಏನೇ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಕಣೆ, ಏನೋ ಅವ್ರ ಅದೃಷ್ಟ ಚೆನ್ನಾಗಿದೆ, ಅವ್ರ ಸಂಸಾರ ಉಳ್ಕೊಳ್ತಲ್ಲ, ಇಷ್ಟು ಸಾಕು. ಅದೃಷ್ಟ ಕೈ ಹಿಡ್ದಿದ್ರಿಂದಾನೆ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕಾಯ್ತು. ಯಾವಾಗಲೂ ಒಂದೇ ಥರ ಇರೋಕ್ಕಾಗಲ್ವಲ್ಲ. ನಾನು ಪ್ರಣತಿ ಅದೆಷ್ಟು ಮಾತಾಡಿದೀವೋ ಅದಕ್ಕೆ ಹತ್ರ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ. ಅದಕ್ಕೆ ನಮ್ಮ ಮನೆಗೆ ಬಿಟ್ಟು ವಾಪಸ್ ಬರ್ತಾ ನಿನ್ನ ಯೋಚನೆ ಬಂತು. ನನ್ನ ಬಗ್ಗೆನಾ? ಏನು? ಅಲ್ಲ ಕಣೆ, ಸೀನಣ್ಣ ಅಂಗಡಿ ಹತ್ರ ಯಾವುದೋ ಹೆಂಗ್ಸ್ ಜೊತೆ ಮಾತಾಡ್ತಾ ನಿಂತಿದ್ರು, ಹೊಟ್ನ ಕಟ್ಕೊಟ್ರು, ನಗ್ನಗ್ತಾ ಕಾರಲ್ಲಿ ಕಳಿಸ್ಕೊಟ್ರು ಅನ್ನೋದು ನೀನು ನೋಡಿದ್ಯಾ? ನಿಜ, ಆದರೆ ಅದ್ರ ಹಿಂದಿರೋ ಭಾವನೆ ನಿನಗೆ ಗೊತ್ತಾ? ಗೊತ್ತಿಲ್ಲ ತಾನೆ? ಗೊತ್ತಿಲ್ಲದೆ ಯಾಕೆ ಹೋಗ್ಬಿಟ್ಟು ನಿಮ್ಮಮ್ಮನ ಹತ್ರ ಹೀಗೆ ಅಂತ ಹೇಳ್ದೆ? ಆ ವಿಷಯ ಇವಾಗ ಬೇರೆ ಥರ ಎಲ್ರಿಗೂ ಅರ್ಥ ಆಗಿದೆ, ಇಷ್ಟೆಲ್ಲ ರಾಧ ಅಂತ ಆಗಿದೆ. ನನಗೂ ಒಂದು ನಿಮಿಷ ಇದೆಲ್ಲ ನಿಜ ಅನ್ನಿಸ್ಬಿಡ್ತು ಕಣೆ. ಅದಕ್ಕೆ ಅಣ್ಣನ ಜೊತೆ ಎಷ್ಟು ವರ್ಷ ಸಂಸಾರ ಮಾಡಿದ್ದಾರೆ, ಅವ್ರಿಗೆ ಹೆಂಗಾಗಿರುತ್ತೆ ಹೇಳು? ಗೀತಾ, ನಾನು ಬಂದು ನಿನ್ನ ಹತ್ರ ಏನು ಹೇಳೋದು ನಾವು? ನಾನು ನೋಡಿದ್ದು ಅದೇ ನಿಜ. ಅದು ಹಾಗೆ ಅಂತ ಹೇಗೆ ಹೇಳ್ತೀಯಾ? ಯಾವಾಗಲೂ ಒಳ್ಳೇದೇ ಆಗುತ್ತೆ ಅಂತ ಅನ್ಕೊಳ್ಳಿ ಅಂತಾರೆ. ಅದು ಹೇಗೆ ಗೀತಾ ನೆಗೆಟಿವ್ ವಿಷಯನ ಪಾಸಿಟಿವ್ ಆಗಿ ತಗೊಳಕ್ಕಾಗುತ್ತೆ? ಈಗಲೂ ಹೇಳ್ತಾ ಇದ್ದೀನಿ ಗೀತಾ, ನಾನು ಅವತ್ತು ನೋಡಿದ್ದು ನಿಜ, ನಾನು ಹೇಳಿದ್ದು ನಿಜ. ಗಂಡ ಇಂಥ ದಾರಿ ಹಿಡಿದಾಗ ಹೆಂಡತಿಗೆ ಇನ್ಯಾರು ದಿಕ್ಕು ಹೇಳು? ಪೊಲೀಸ್ ಸ್ಟೇಷನ್ ತಾನೇ? ನೀನು ಅದೇ ಹೇಳ್ತಿದ್ಯಲ್ಲೇ, ಪೊಲೀಸ್ ಕಂಪ್ಲೇಂಟ್ ಹೋಗಿ ಕೊಟ್ಟ ತಕ್ಷಣ ಎಲ್ಲ ಸರಿ ಹೋಗುತ್ತಾ? ಏನಾಗ್ತಿತ್ತೋ ಗೊತ್ತಿಲ್ಲ ಗೀತಾ, ಆದ್ರೆ ಸೀನಣ್ಣಂಗೆ ಬುದ್ಧಿ ಬರ್ತಿತ್ತೇನೋ. ಪೊಲೀಸ್ನವ್ರಿಗೆ ವಿಷಯ ಗೊತ್ತಾಗಿದ್ರೆ ಕರ್ಸಿ ಅವ್ರ ಹತ್ರ ಮಾತಾಡಿ ಸ್ವಲ್ಪ ಹೆದರ್ಸಿರೋರು. ಆಗ ಸೀನಣ್ಣಗೆ ಎಲ್ಲ ಅರ್ಥ ಆಗ್ತಿತ್ತೇನೋ. ಆಗ ಪೊಲೀಸ್ನವ್ರಿಗೆ ಹೆದರ್ಕೊಂಡು ಸೀನಣ್ಣ ಈ ಥರ ಕೆಲಸ ಮಾಡೋದನ್ನ ಬಿಡ್ತಿದ್ರು. ಏನು ಸರಿ ಹೋಗ್ತಿತ್ತೋ? ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಎಲ್ಲ ಸರಿ ಹೋಗುತ್ತೆ ಅನ್ಕೊಂಡಿದ್ಯಾ? ನಿಜವಾಗ್ಲೂ ಹೆಂಡ್ತಿನ ಪ್ರೀತಿಸೋ ಗಂಡನ ಮನಸ್ಸಿಗೆ ಎಷ್ಟು ಬೇಜಾರಾಗತ್ತೆ ಹೇಳು? ಅವ್ರೇನು ತಪ್ಪೇ ಮಾಡಿರೋದಿಲ್ಲ, ಆದರೂ ಅವ್ರ ಮೇಲೆ ಅಪವಾದ. ಎಲ್ಲರ ಎದುರುಗಡೆ ಅವ್ರ ಮರ್ಯಾದೆ ಹೋಗುತ್ತೆ. ಆವಾಗ ಪ್ರೀತಿ ವಿಶ್ವಾಸ ಹಾಗೆ ಉಳಿಯುತ್ತೆ ಅನ್ಕೊಂಡಿದ್ಯಾ? ಸರಿ ಬಿಡು, ಆಮೇಲೆ ಏನಾಯ್ತು? ಇನ್ನೇನಾಗುತ್ತೆ? ಅದಕ್ಕೇನು ಮನೆಗೆ ಬಿಟ್ಬಿಟ್ಟು ನಾನು ಇಲ್ಲಿಗೆ ಬಂದೆ. ನೋಡು, ನಾನೇನೋ ಮಂಗಳಕ್ಕನ ಹತ್ರ ಹೋಗಿ ಸೀನಣ್ಣ ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳಲಿಲ್ಲ. ನಾನೇನೋ ಅಮ್ಮನ ಹತ್ರ ಮಾತಾಡ್ತಿದ್ದೆ, ಅದನ್ನು ಕೇಳಿಸ್ಕೊಂಡು ಅವ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ನಾವೇನಾದರೂ ಹೇಳ್ಕೊಟ್ಟಿದ್ವಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತ? ಏನೋ ನಾವೇ ಕಳಿಸ್ಕೊಟ್ಟಿರೋ ಥರ ಮಾತಾಡ್ತಿದ್ಯಾ ನೀನು. ಆಯ್ತು ಬಿಡಮ್ಮ, ಇದ್ರ ಬಗ್ಗೆ ಡಿಸ್ಕಷನ್ ಬೇಡ ಇನ್ಮೇಲೆ. ಆದರೆ ಒಂದು ಸಜೆಷನ್ನು, ಇನ್ಮೇಲೆ ಯಾವುದಾದ್ರೂ ಗಂಡಸು ಹೆಂಗಸು ಜೊತೆಗೆ ನಿಂತ್ಕೊಂಡು ಮಾತಾಡ್ತಿರೋದು ನೋಡಿದ್ರೆ ಅವರಿಬ್ಬರ ಮಧ್ಯೆ ಡ್ಯಾಶ್ ಇದೆ ಅಂತ ಮಾತ್ರ ಹೇಳ್ಬೇಡ. ಆಯ್ತು, ಡ್ಯಾಶ್ ಇದೆ ಅಂತ ಏನು ಹೇಳಲ್ಲ, ಇದೆ ಅಂತಾನೆ ಹೇಳ್ತೀನಿ, ಓಕೆನಾ?